ಇನ್ನು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮತಾಂತರ ಆಗೋದಕ್ಕೆ ಒಪ್ಪದೇ ಇದ್ದಿದ್ದಕ್ಕೆ ವ್ಯಕ್ತಿಯೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ಪತ್ನಿ ಮತ್ತು ಅತ್ತೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಯಾವುದೋ ಒಂದು ಚರ್ಚ್ ಓಪನ್ ಮಾಡಿಕೊಂಡು ಎಲ್ಲರೂ ಮತಾಂತರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಂತೆ. ಈಗಾಗಲೇ ಸ್ಟೇಷನ್ನಲ್ಲಿ FIR ಕೂಡ ಆಗಿದೆ. ಹಾಗಾದರೆ ಘಟನೆ ನಡೆದಿದ್ದಾದರೂ ಏನು ಅಂತ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹಣದ ಆಮಿಷ ನೀಡಿ ಮತಾಂತರದ ಆರೋಪ. ಮತಾಂತರಕ್ಕೆ ಒಪ್ಪದ ಪತ್ನಿ, ಅತ್ತೆ ಮೇಲೆ ಹಲ್ಲೆ. ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ FIR. ಮಂಡ್ಯದಲ್ಲಿ ಮತಾಂತರ ನಡೀತಾ ಇದೆ ಅಂತ ಇಷ್ಟು ದಿನ ಗುಸುಗುಸು ಪಿಸುಬಿಸು ಮಾತು ಕೇಳಿಬರ್ತಿತ್ತು. ಇದಕ್ಕೆ ಈ ಘಟನೆ ಬಹುದೊಡ್ಡ ಸಾಕ್ಷಿ ಅಂತಿದೆ. ಹೌದು, ಮತಾಂತರವಾಗಲೂ ಒಪ್ಪಲಿಲ್ಲ ಎಂಬ ಕಾರಣಕ್ಕೆ ಪತ್ನಿ, ಅತ್ತೆ ಮೇಲೆ ಪತಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ಹಲ್ಲೆಗೊಳಗಾದ ಲಕ್ಷ್ಮಿ ಮತ್ತು ಶ್ರುತಿ ಮಂಡ್ಯದ ಶ್ರೀರಂಗಪಟ್ಟಣದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶ್ರೀರಂಗಪಟ್ಟಣದ ಪಾಲಹಳ್ಳಿ ಗ್ರಾಮದ ಶ್ರೀಕಾಂತ್ ಎಂಬಾತನಿಗೆ 15 ವರ್ಷದ ಹಿಂದೆ ಶ್ರುತಿ ತಮ್ಮ ಮಗಳು ಲಕ್ಷ್ಮಿಯನ್ನು ಕೊಟ್ಟು ಮದುವೆ ಮಾಡಿದ್ರು. ಮೊದಲು ಎಲ್ಲವೂ ಕೂಡ ಸರಿಯಾಗಿತ್ತಂತೆ. ಆದರೆ ವರ್ಷ ಕಳೀತಾ ಇದ್ದಂತೆ ಪತಿಯ ಕುಟುಂಬಸ್ಥರೆಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ರಂತೆ. ಪತಿ ಮತಾಂತರವಾದ್ರೂ ಲಕ್ಷ್ಮಿ ಮತಾಂತರಕ್ಕೊಪ್ಪಿರಲಿಲ್ವಂತೆ. ನಾನು ಚಾಮುಂಡೇಶ್ವರಿ ಭಕ್ತೆ, ಮತಾಂತರ ಆಗಲ್ಲ ಅಂತ ಹೇಳಿದ್ಲಂತೆ. ಯಾವಾಗ ಮತಾಂತರಕ್ಕೆ ಒಪ್ಪಲಿಲ್ವೋ ಅಂದಿನಿಂದ ಮನೆಯವರು ಕಿರುಕುಳವನ್ನು ಶುರು ಮಾಡಿದ್ರಂತೆ. ಕಳೆದ 4 ತಿಂಗಳ ಹಿಂದೆ ಹೆಂಡತಿಯನ್ನ ಮನೆ ಬಿಟ್ಟು ಕಳುಹಿಸಿದ್ನಂತೆ. ಇದೀಗ ನಿನ್ನೆ ರಾಜಿ ಪಂಚಾಯಿತಿಗೆ ಕರೆಸಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾನಂತೆ. ನೆನ್ನೆ ಮಾತಾಡ್ತೀನಿ ಅಂತ ಕರೆಸ್ಬಿಟ್ಟು ನನ್ನ ಗಂಡ ಎಲ್ಲೋ ಇರ್ತೀರ ಬಂದ್ಬಿಟ್ಟು ಏಕಾಏಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚರ್ಚಿಗೆ ಸೇರಬೇಕು ನೀನು, ಅವಾಗ ಚೆನ್ನಾಗಿ ನೋಡ್ಕೊತೀನಿ. ಸ್ವಲ್ಪ ದಿನ ಹಿಂದೆ ನನಗೂ ಕರ್ಕೊಂಡೋಗಿದ್ರು ಚರ್ಚಿಗೆ. 5 ಗಂಟೆಗೆ ಎದ್ದು ಪ್ರೇಯರ್ ಮಾಡಬೇಕು, 3 ಗಂಟೆಗೆ ಪ್ರೇಯರ್ ಮಾಡಬೇಕು, ಉಪವಾಸ ಮಾಡಬೇಕು, ನಿನ್ನ ಲೋಕದ ಚಟುವಟಿಕೆ ಬಿಡಬೇಕು. ನಮ್ಮದು ಹಬ್ಬಗಳಲ್ಲಿ ನೀನು ಕುಂಕುಮ ಹಾಕೊಳ್ಳೋಂಗಿಲ್ಲ, ಮತ್ತು ಹಬ್ಬಗಳಲ್ಲಿ ಇದು ಮಟನ್ನು ಅದು ಹಸುದು ಎಲ್ಲ ತಿನ್ನಬೇಕು ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಿದ್ರು. ಅದು ನಂಗೆ ಇಷ್ಟ ಇಲ್ಲ. ನಮ್ಮ ಭಾವ, ನಮ್ಮ ಅತ್ತೆ ಅವರೆಲ್ಲರೂ ಸೇರ್ಕೊಬಿಟ್ಟವ್ರೆ, ನಾನೊಬ್ಳು ಸೇರಿಲ್ಲ. ಇದು ಕೇವಲ ಈ ಒಂದು ಕುಟುಂಬದ ವಿಚಾರವಲ್ವಂತೆ. ಶ್ರೀಕಾಂತಣ್ಣ ಹರೀಶ್ ಎಂಬಾತ ತಾನು ಮತಾಂತರಗೊಂಡು ಅಮಾಯಕರಿಗೆ ಹಣದ ಆಮಿಷ ಒಡ್ಡಿ ಎಲ್ಲರನ್ನೂ ಕೂಡ ಮತಾಂತರವಾಗಲಿಕ್ಕೆ ಪ್ರಚೋದನೆ ಕೊಡ್ತಿದ್ದಾನಂತೆ. ಪಾಲಹಳ್ಳಿಯಲ್ಲಿ 100 ಮಂದಿ ಮತಾಂತರಗೊಂಡಿದ್ದಾರೆ. ಆದರೆ ಯಾರೂ ಕೂಡ ಬಹಿರಂಗವಾಗಿ ಹೇಳ್ಕೊಳ್ತಿಲ್ಲ ಅಂಥೇಳಿ ಹಲ್ಲೆಗೊಳಗಾದವರು ಭಯಾನಕ ಸತ್ಯವನ್ನು ಹೊರಹಾಕಿದ್ದಾರೆ. ಆದರೆ ಸರ್ಕಾರಿ ಸೌಲಭ್ಯ ಪಡೆಯೋದಕ್ಕೆ ಹಿಂದೂ ಹೆಸರು ಬಳಸ್ಕೊಳ್ತಾ ಇದ್ರು. ಆದರೆ ಬೇರೆಡೆ ಇವರ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಹೆಸರು ಸೇರಿಸ್ಕೊಂಡಿದ್ರಂತೆ. ಅಂದರೆ ಸುಮ್ಮನೆ ಚರ್ಚ್ಗೆ ಹೋಗಿ ಬರ್ತಾವ್ರೆ ಅಂತ ಗೊತ್ತಿತ್ತು ಸರ್. ಇಡೀ ಫ್ಯಾಮಿಲಿನೇ ಆಗೈತೆ ಸರ್. ನಮ್ಮ ಜನಕ್ಕೆ ಮಾಡಿಲ್ಲ ಅಂದರೂ ಬೇರೆಯವ್ರ ಗೌಡಸು ಆಚಾರ್ಯರು ಇವರೆಲ್ಲ ಅವರ ಸರ್ ಅವ್ರಿಗೆ ಮಾಡೋರು. ಮಂಟಿಗೆ ಕರ್ಕೊಂಡೋದ್ರೆ ಸರ್ ಅವ್ರು ಚರ್ಚೆ ತೋರಿಸ್ತೀವಿ ನಾವು ಸರ್. ನಮಗೂ ಹೇಳಿದ್ರು, ನನಗೂ ಕರ್ಕೊಂಡೋದ್ರು. ನನ್ನ ಮಗಳಿಗೆ ಮದುವೆ ಮಾಡಿದ್ಮೇಲೆ ನೀನು ಕನ್ವರ್ಟ್ ಆಗ್ಬಿಡು ಸುತ್ತಿ ನಿಂತೆ, ಕಷ್ಟ ಎಲ್ಲ ತೀರೋಯ್ತದೆ. ತುಂಬ ಆಗವ್ರೆ ಸರ್. ಅಂದ್ರೆ ಹೇಳ್ಕೊಂಡಿಲ್ಲ ಸರ್ ಅವರು. ನಾವು ವಾರಕ್ಕೊಂದು ಟ್ರಿಪ್ಪು ಭಾನುವಾರ ಹೋಯ್ತಿದ್ರು ಬತ್ತಿದ್ರು. ಡೈಲಿ 5 ಗಂಟೆಗೆ ಎದ್ದು ಪ್ರೇಯರ್ ಮಾಡಿ, 4 ಗಂಟೆಗೆ ಎದ್ದು ಪ್ರೇಯರ್ ಮಾಡಿ. ಅವ್ರಿಗೆ ಹೇಳ್ರಿ ಒಳ್ಳೇದೈತದೆ, ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಹೇಳ್ಬಿಟ್ಟು ಕರ್ಕೊಬನ್ನಿ ನಮ್ಮ ಚರ್ಚ್ಗೆ, ಅವ್ರಿಗೆಲ್ಲ ಒಳ್ಳೇದೈತದೆ ಅಂತ ಹೇಳ್ತಿದ್ರು. ನಾನು ಯಾರಿಗೂ ಕರ್ಕೋಗಿಲ್ಲ, ನಾನೂ ಹೋಗಿಲ್ಲ ಸರ್. ಒಂದು 200-300 ಮೇಲೆ ಇರ್ತಿದ್ರು. ಲಕ್ಷ್ಮಿ ದೂರಿನ ಆಧಾರದ ಮೇರೆಗೆ ಇದೀಗ ಪತಿ ಶ್ರೀಕಾಂತ್ ಸೇರಿ 9 ಜನರ ವಿರುದ್ಧ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಒಟ್ಟಾರೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಮಂಡ್ಯದಲ್ಲಿ ಮತಾಂತರ ಹಾವಳಿ ಹಬ್ಬಿದೆ. ಇದನ್ನು ಹೇಗೆ ಮಟ್ಟ ಹಾಕ್ತಾರೋ ಕಾದ್ ನೋಡಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ಮಂಡ್ಯ.